ಬೆಳಗಾವಿನಲ್ಲಿ ಗಣಪತಿ ಆಯೋಜಕರು ಮತ್ತು ಪೊಲೀಸರ ನಡುವೆ ನಡೆದಂತಹ ಒಂದು ಜಟಾಪಟಿಯಿಂದಾಗಿ 2 ಗಂಟೆ ಗಣೇಶ ರೋಡಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವ್ರು ಹೇಳೋದು ಮಾರ್ಕೆಟ್ ರೋಡ್ ಮುಖಾಂತರವಾಗಿ ನಾವು ಮಸೀದಿ ಮುಂದೆನೇ ತಗೊಂಡು ಹೋಗಬೇಕು ಅಂತ. ಅದಕ್ಕೆ ಮೊದಲಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅವರು. ಕೊನೆಗೆ ಆಮೇಲೆ ಆಯ್ತಂತೆ. ಈಗ ಮಸೀದಿ ಬಳಿ ಬರ್ತಾ ಇದ್ದಂತೆ ಇವರೆಲ್ಲ ಜೈ ಶ್ರೀರಾಮ್ ಕೂಗಿದ್ದಾರೆ. ಕೂಗಿದ್ದಾರೆ. CRPF ಬಂದೋಬಸ್ತ್ನಲ್ಲಿ ಕೊನೆಗೂ ಗಣಪನ ಮೆರವಣಿಗೆ ಸಾಗಿದೆ. 2 ಗಂಟೆ ರೋಡಲ್ಲೇ ಗಣಪತಿಯನ್ನು ನಿಲ್ಲಿಸಿಬಿಟ್ಟಿದ್ರು. वर्षात एकदाच फोन करता बटे गटरा अमावस्या दिवशी नाही तर कोणच करत नाही. राजू अंगडी ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗೇನು ಎಲ್ಲ ಸಾಲ್ವ್ ಆಯ್ತಾ? ಗಣಪತಿ ಮೆರವಣಿಗೆ ಸಾಂಗವಾಗಿ ಸಾಗ್ತಾ ಹೇಗೆ ಅಂತ? ಹೌದು ಅರವಿಂದ್, ವಿಶೇಷವಾಗಿ ಅಂತ ಏನು ಈ ಬೆಳಗಾವಿಯ ಬೆಳಗಾವಿ ರಾಜ ಗಣಪತಿ ಅಂತ ಏನು ಕೂಗಾಟ ಮಾಡ್ತಾ ಇದ್ರು, ಮಸೀದಿ ಬಂತಾ ಇದ್ದಂಗೆನೆ ಜೈ ಶ್ರೀರಾಮ್ ಅಂತ ಕೂಗಿ ಒಂದಿಷ್ಟು ಬಿಗಿನ ವಾತಾವರಣ ಇತ್ತು. ಆದ್ರೆ ಶಾಂತಿಯುತವಾಗಿ ಪೊಲೀಸಲ್ಲಿ ದಾಟಿಸಿದ್ದಾರೆ. ಈಗ ಎಲ್ಲವೂ ಕೂಡ ಸುಗಮ ಆಗಿರುವಂತದ್ದು. ಮತ್ತೆ ಯಾವ ಗಣಪತಿಗಳು ಕೂಡ ಈಗಾಗಲೇ ದಾರಿಗೆ ಅಂತ ಲಾಸ್ಟ್ ಏನೋ ಒಂದು ಮೆರವಣಿಗೆ ಕಡೆ ಅಂತ ಟೇಲ್ ಎಂಡ್ಗೆ ತಲುಪಿರುವಂತದ್ದು. ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಇವರು ಅದಕ್ಕೆ ಅವರ ಪರ್ಮಿಷನ್ ಕೊಡಲ್ಲ ಅಂದರು. ಇವರು ಸುಮ್ಮನೆ ಇರಬೇಕಲ್ವಾ? ಪರ್ಮಿಷನ್ ಕೊಟ್ಟ ಮೇಲೆ ಮಸೀದಿ ಮುಂದೆ ಹೋಗ್ರಪ್ಪ ಅಂತಂದರೆ ಹೋಗಬೇಕಾಗಿತ್ತು. ಇವರು ಬೇಕು ಅಂತ ಪ್ರಚೋದಿಸುವ ರೀತಿಯಲ್ಲಿ ಬೇರೆ ಬೇರೆ ಘೋಷಣೆಗಳನ್ನು ಕೂಗೋದು ಎಲ್ಲ ಮಾಡಿದಾಗ ಪೊಲೀಸರಿಗೆ ತೊಂದರೆ ಆಗುತ್ತೆ ಪಾಪ. CRPF ಅವ್ರಿಗೆ ಏನಾದರೂ ಯಾರೋ ಒಬ್ಬ ಕಲ್ತೂರ್ಬಿಟ್ಟ, ಇನ್ಯಾರೋ ಏನೋ ಒಂದು ಮಾಡಿಬಿಟ್ಟ, ಹಾಗೆ ಹತ್ಕೊಂಡ್ಬಿಡುತ್ತದು. ಇವ್ರುಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಹಾಗಾಗಿ ಇದೇ ರೀತಿಯಲ್ಲೇ ನಾಗಮಂಗಲದಲ್ಲಿ ಆಗಿದ್ದು. ಬೇಕು ಅಂತ ಜಾಗಕ್ಕೆ ಹೋದಾಗ ಜೋರಾಗಿ ಪಟಾಕಿ ಹೊಡೆಯೋದು, DJ ಸೌಂಡ್ ಜಾಸ್ತಿ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾಗಲೇ ಈ ಪ್ರಚೋದನೆಗಳು ಜಾಸ್ತಿ ಆಗುತ್ತೆ. ಕೊನೆಗೂ ಈಗ ಬೆಳಗಾವಿನಲ್ಲಿ ಆ ಗಣಪತಿಯನ್ನು ಸುಗಮವಾಗಿ ಮೆರವಣಿಗೆ ಮುಖಾಂತರ ತಗೊಂಡು ಹೋಗಿದ್ದಾರೆ. ಕೊನೆಗೂ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ ಮಸೀದಿ ಮುಂದೆನೇ ಹೋಗೋದಕ್ಕೆ.